ಹಲೋ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸ್ಟೂಡೆಂಟ್ ಲರ್ನಿಂಗ್ ಸ್ಕೈ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಯಾವುದಂದ್ರೆ ವಿಷಯ 6ನೇ ತರಗತಿ ಗಣಿತ ಪಠ್ಯಪುಸ್ತಕ 2024ನೇ ಇಸ್ವಿದು ಅಧ್ಯಾಯ 8 ದಶಮಾಂಶಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡುತ್ತ 8.1 ಯಾವುದು ದೊಡ್ಡದು ಅನ್ನೋ ಪ್ರಶ್ನೆಗೆ ಇಲ್ಲಿ ಕೆಲವೊಂದು ಪ್ರಶ್ನೆ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ. ಯಾವುದು ದೊಡ್ಡದು? ಈ ಪ್ರಶ್ನೆ 0.3 ಅಥವಾ 0.4. ಇದರಲ್ಲಿ ಯಾವ್ದು ದೊಡ್ಡದಂದ್ರೆ 0.4 ದೊಡ್ಡದು. ಯಾಕಂದ್ರೆ ದಶಾಂಶ ಶತಾಂಶ ಅಂತ ಗೊತ್ತಾಯ್ತು ನಿಮಗೆ. ಇಲ್ಲಿ ದಶಾಂಶ ಸ್ಥಾನದಲ್ಲಿ 3ಕ್ಕಿಂತ 4 ದೊಡ್ಡತ್ತೆ, ಅದ್ರ ಸಂಬಂಧ ಅದು ದೊಡ್ಡದು. ಬಿ 0.07 ಅಥವಾ 0.02. ಇದ್ರೊಳಗೆ ಯಾವ್ದು ದೊಡ್ಡದೈತೆ ಅಂದ್ರೆ ದಶಾಂಶ ಶತಾಂಶ ಸ್ಥಾನದಲ್ಲಿ ಯಾವ್ದು ದೊಡ್ಡದೈತೆ ಅಂದ್ರೆ ಅಲ್ಲಿ 7 ದೊಡ್ಡದೈತೆ. ಅದ್ರಗೋಸ್ಕರ ಯಾವ್ದು ಅಂದ್ರೆ ಅದು ದೊಡ್ಡದು. ರೈಟ್ ಮಾರ್ಕ್ ಹಾಕೈತೆ ನೋಡು, ಅದು ದೊಡ್ಡದು. ಅದೇ ರೀತಿ ಮೂರನೇದು ನೋಡ್ರಿ. ಸಿ ಪ್ರಶ್ನೆ 3 ಅಥವಾ 0.8. ಇದರಲ್ಲಿ ಯಾವುದು ದೊಡ್ಡದಂದ್ರೆ 3. ಯಾಕಂತಂದ್ರೆ ಇಲ್ಲಿ ದಶಮಾಂಶ ಒಳಗೆ ಇಲ್ಲ, ಅದೇ ಏನಂತಂದ್ರೆ ಪೂರ್ಣ ಸಂಖ್ಯೆ ಒಳಗೈತಿ. ಅದ್ರ ಸಂಬಂಧ ಏನಂತಂದ್ರೆ ಅದು ದೊಡ್ಡದು. ಅದೇ ರೀತಿ ಡಿ ಪ್ರಶ್ನೆ 0.5 ಅಥವಾ 0.05. ಇಲ್ಲಿ 0.5 ಅನ್ನೋದು ದೊಡ್ಡದು. ಯಾಕಂದ್ರೆ ದಶಾಂಶ ಸ್ಥಾನದ ಆದ ನಂತರ ದಶಾಂಶ ಶತಾಂಶ, ಇಲ್ಲಿ ದಶಾಂಶ ಸ್ಥಾನದಲ್ಲಿ 0 ಐತಿ, ಇಲ್ಲಿ 5 ಐತಿ. ಅದ್ರ ಸಂಬಂಧ ಯಾವತ್ತಂದ್ರೆ ಇದು ದೊಡ್ಡದು. ಈ ಪ್ರಶ್ನೆ 1.27 ಅಥವಾ 1.2. ಇದರಲ್ಲಿ 1.23 ಅನ್ನೋದು ಏನಂತಂದ್ರೆ ದೊಡ್ಡದು. ಯಾಕಂತಂದ್ರೆ ಇಲ್ಲಿ ಸಮ ಐತಿ, 1.2 ಐತಿ, ಇಲ್ಲಿ 1.2 ಐತಿ. ಮುಂದಿನ ಸ್ಥಾನ ಇಲ್ಲಿ ಏನು ಕೊಟ್ಟಾರತ್ತಂದ್ರೆ 7 ಕೊಟ್ಟಾರ. ಅದ್ರ ಸಂಬಂಧ 3 ಕೊಟ್ಟಾರ. ಅದ್ರ ಸಂಬಂಧ ಯಾವತ್ತಂದ್ರೆ 1.23 ಅನ್ನೋದು ದೊಡ್ಡದು. ಅದಕ್ಕೆ ಇಲ್ಲಿ ನೋಡಿ. ಎಫ್ ಪ್ರಶ್ನೆ 0.099 ಅಥವಾ 0.19. ಇಲ್ಲಿ 0.19 ಅನ್ನೋದು ದೊಡ್ಡದು. ಯಾಕಂತಂದ್ರೆ ಇದಕ್ಕಿಂತ ದೊಡ್ಡದೈತೆ ಅನ್ಬೋದು. 99 ಐತಿ ಇಲ್ಲಿ ಅಂತಂದ್ರೆ ದಶಾಂಶ ಸ್ಥಾನದಲ್ಲಿ 0 ಐತಿ, ಇಲ್ಲಿ ದಶಾಂಶ ಸ್ಥಾನದಲ್ಲಿ 1 ಐತಿ. ಅಂದ್ರೆ 0ಕ್ಕಿಂತ 1 ಅನ್ನೋದು ದೊಡ್ಡದು ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ. ಅದರ ಸಂಬಂಧ ಅದು ದೊಡ್ಡದು. ಇನ್ನು ಜಿ ಪ್ರಶ್ನೆ 1.5 ಅಥವಾ 1.50. ಇಲ್ಲಿ ಎರಡು ಸಮ. ಯಾಕೆ ಸಮ ಅಂತಂದ್ರೆ 1.5 ಇಲ್ಲಿ 1.5 ಎರಡು ಸಮ ಐತಿ. ಇಲ್ಲಿ 0 ಐತಿಲ್ಲ, ಇಲ್ಲಿ ಮುಂದೆ ಕಟ್ 0 ನೀವು ಕೊಟ್ಟರು ಅದ್ರ ಬೆಲೆ ಇರಂಗಿಲ್ಲ. ಅದ್ರ ಸಂಬಂಧ ಎರಡು ಏನಂತಂದ್ರೆ ಸಮ ಚಿಹ್ನೆ ಹಾಕ್ಬೇಕು ನೀವು. ಎಚ್ ಪ್ರಶ್ನೆ 1.431 ಅಥವಾ 1.490. ಇಲ್ಲಿ ಯಾವ್ದು ದೊಡ್ಡದಂದ್ರೆ 1.490 ಅನ್ನೋದು ದೊಡ್ಡದು. ಇಲ್ಲಿ ನೋಡಿ ದಶಾಂಶ ಸ್ಥಾನದಲ್ಲಿ 4 ಐತಿ, ಇಲ್ಲಿ 4 ಐತಿ. ಆಮೇಲೆ ಶತಾಂಶ ಸ್ಥಾನದಲ್ಲಿ 3 ಐತಿ, ಇಲ್ಲಿ 9 ಐತಿ. 3ಕ್ಕಿಂತ 9 ದೊಡ್ಡದಿರ್ತೈತಿ. ಅದ್ರಗೋಸ್ಕರ ಯಾವ್ದಂದ್ರೆ ಈ ಸಂಖ್ಯೆ ದೊಡ್ಡದು. ಇನ್ನು ಆಯ್ ಪ್ರಶ್ನೆ 3.300. ಇಲ್ಲಂತಂದ್ರೆ ಎರಡು ಸಮ. ಯಾಕೆ ಸಮ ಅಂತಂದ್ರೆ ಇಲ್ಲಿ ಈ ಕಡೆ ಮುಂದೆ ಸಂಖ್ಯೆ 0ಗಳು ಕೊಟ್ಟಿರ್ತಂದ್ರೆ ಅದಕ್ಕಿಂತ ಬೆಲೆ ಇರಂಗಿಲ್ಲ. ಅದೇ ರೀತಿ ಲಾಸ್ಟ್ ಪ್ರಶ್ನೆ 8.1 ಲಾಸ್ಟ್ ಪ್ರಶ್ನೆ 5.64 ಅಥವಾ 5.603. ಇಲ್ಲಿ 5.64 ಅನ್ನೋದು ದೊಡ್ಡದು. ರೈಟ್ ಚಿಹ್ನೆ ಹಾಕಿ ನೋಡಿ. ಇಲ್ಲಿ 6 ಐತಿ, ಇಲ್ಲಿ 6 ಐತಿ, ಇಲ್ಲಿ 0 ಐತಿ, ಇಲ್ಲಿ 4 ಐತಿ. ಅದ್ರ ಸಂಬಂಧ ಇದು ದೊಡ್ಡದು. ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ. ಅದೇ ರೀತಿ ನಿಮ್ಗೆ 8.2 ಅನ್ನೋದು ಅಭ್ಯಾಸ ಬೇಕಾಗಿತ್ತು ಅಂದ್ರೆ ಎಸ್ ಅಂತೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಧನ್ಯವಾದಗಳು.